ಸೊ ಸ್ನೇಹಿತರೆ, ಸ್ಟ್ರಾಂಗ್ ಮೆಂಟಾಲಿಟಿಯನ್ನು ಅಥವಾ ಸ್ಟ್ರಾಂಗ್ ಪರ್ಸ್ನಾಲಿಟಿಯನ್ನು ಯಾವ ಥರ ಬಿಲ್ಡ್ ಮಾಡ್ಕೊಳ್ಳೋದು, ಇಲ್ಲಿದೆ ನನ್ನ ಕಡೆಯಿಂದ ನಿಮಗೆ ಟಿಪ್ಸ್. ಫಸ್ಟ್, ನಿಮ್ಮ ಹತ್ರದವರೇ ನಿಮಗೆ ಯಾವ ವಿಷಯವನ್ನು ನಿಮ್ಮ ಹತ್ರ ಹೇಳ್ತಾ ಇಲ್ವಾ, ಡೋಂಟ್ ಆಸ್ಕ್. ನಿಮಗೆ ಗೊತ್ತಿದ್ರೂ ಯಾಕೆ ನನಗೆ ಹೇಳ್ತಾ ಇಲ್ಲ ಅಂತ ಕೇಳಬೇಡಿ. ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಫ್ಯಾಮಿಲಿ ಆಗಿರಲಿ, ಲೇಟಾಗಿ ನಿಮಗೆ ಇನ್ವೈಟ್ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ವಾ, ಡಿಕ್ಲೈನ್, ಡೋಂಟ್ ಗೋ. ಎಲ್ಲರೂ ನಿಮ್ಮನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ದಾನ, ಹಾಗಾದರೆ ಸೆಟ್ ಬೌಂಡ್ರೀಸ್. ನೋ ಅಂತ ಹೇಳೋದನ್ನು ನೀವು ಕಲೀರಿ. ಸೆಟ್ ಮಾಡಿ, ಸೇ ನೋ, ಚೂಸ್ ಯುವರ್ ಸೆಲ್ಫ್ ಫಸ್ಟ್. ಎಲ್ಲರೂ ನಿಮ್ಮನ್ನು ಗ್ರಾಂಟೆಡ್ ಆಗಿ ತೊಗೊತಾ ಇದ್ದಾರಾ, ವ್ಯಾಲ್ಯೂ ಯುವರ್ ಸೆಲ್ಫ್. ಎಲ್ಲದಕ್ಕೂ ನೀವೇ ಇನಿಷಿಯೇಷನ್ ತೊಗೊತಾ ಇದ್ದೀರಾ. ಫ್ರೆಂಡ್ಸ್ಗೆ ಮೆಸೇಜ್ ಮಾಡೋದು, ಪ್ರತಿ ಸರಿ ಪ್ಯಾಚಪ್ ಮಾಡ್ಕೊಳ್ಳೋದು, ದಟ್ಸ್ ಗುಡ್. ಬಟ್ ಪ್ರತಿ ಸರಿನೂ ಕೂಡ ನೀವು ಎಷ್ಟೋ ಮೆಸೇಜನ್ನು ಕಳಿಸ್ತಾ ಇದ್ದೀರಾ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟಾಪ್ ರೀಚಿಂಗ್. ಏನೇ ವಿಷಯ ಆದರೂ ಪ್ರತಿ ಸರಿನೂ ಕಾನ್ಸ್ಟೆಂಟ್ಲಿ ನೀವು ಎಲ್ಲ ಡೀಟೇಲಾಗಿ ನಿಮ್ಮನ್ನು ನೀವು ಸಮರ್ಥನೆ ನೀಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಬೇಕು ಅನ್ನೋ ಸಿಚುವೇಶನ್ ಬರ್ತಾ ಇದೆನಾ, ಸ್ಟಾಪ್ ಜಸ್ಟಿಫೈಯಿಂಗ್. ನಿಮಗೆ ಇಷ್ಟಪಡೋರಿಗೆ, ನಿಜವಾಗ್ಲೂ ನೀವೇನು ಅಂತ ಗೊತ್ತಿರೋರಿಗೆ ನೀವು ಯಾವ ಎಕ್ಸ್ಪ್ಲೇನೇಷನ್ ಕೊಡೋದು ಬೇಕಿಲ್ಲ. ಸ್ಟಾಪ್ ಎಕ್ಸ್ಪ್ಲೇನಿಂಗ್. ಅನ್ಅಪ್ರಿಷಿಯೇಟೆಡ್ ಫೀಲ್ ಆಗ್ತಾ ಇದ್ದಾನ, ಆರ್ಟ್ ಡಿಸ್ಟೆನ್ಸಿಂಗ್ ಯುವರ್ ಸೆಲ್ಫ್. ನಿಮ್ಮ ಎನರ್ಜಿಗೆ ಯಾರು ಮ್ಯಾಚ್ ಆಗ್ತಾ ಇಲ್ವೋ, ಅವರಿದ್ದಾಗ ನೀವು ತುಂಬ ಲೋ ಅಂತ ಅನ್ನಿಸ್ತಾ ಇದ್ದಾನ, ಸೊ ಅವರಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಯಾರು ವ್ಯಾಲ್ಯೂ ಮಾಡೋದಿಲ್ವೋ, ನಿಮ್ಮ ಆ ಇಂಪಾರ್ಟೆನ್ಸ್, ನಿಮ್ಮ ಆ ಯುನೀಕ್ನೆಸ್ ಯಾರಿಗೆ ಅರ್ಥ ಆಗ್ತಾ ಇಲ್ವೋ ಅವರನ್ನು ಫಸ್ಟ್ ಚೇಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಫೋಕಸ್ ನಿಮ್ಮ ಮೇಲೆ ಶಿಫ್ಟ್ ಮಾಡಿಕೊಂಡು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಆ ಯುನೀಕ್ನೆಸ್ಸನ್ನು, ನಿಮ್ಮ ಆ ಒಳ್ಳೆ ಗುಣಗಳನ್ನು ನೀವೇ ಅಪ್ರಿಷಿಯೇಟ್ ಮಾಡಿಕೊಂಡು ಸೆಲ್ಫ್ ಲವನ್ನು ಪ್ರಾಕ್ಟೀಸ್ ಮಾಡಿ. ಸ್ಟ್ರಾಂಗ್ ಪರ್ಸ್ನಾಲಿಟಿನ ಬಿಲ್ಡ್ ಮಾಡಿದಾಗ ನೀವು ಯಾರ ಹಿಂದೆ ಚೇಸ್ ಮಾಡೋದು ಬೇಕಿಲ್ಲ, ಎಲ್ಲರೂ ನಿಮ್ಮ ಹತ್ರ ಬರೋಕ್ಕೆ ಶುರು ಮಾಡ್ತಾರೆ. ವಾಟ್ ಡು ಯು ಸೇ?